ವೆಲ್ಕಮ್ ಬ್ಯಾಕ್ ಟು ವೆಂಕೀಸ್ ಕಿಚನ್. ಇವತ್ತಿನ ಸ್ಪೆಷಲ್ ಗಸಗಸೆ ಪಾಯಸ. ಇದನ್ನು ಹೇಗೆ ಮಾಡೋದು ನೋಡೋಣ ಬನ್ನಿ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: ಒಂದು ತೆಂಗಿನಕಾಯಿನ ತಗೊಂಡು ನಾನು ಅದನ್ನು ತುರಿದು ಇಟ್ಕೊಂಡಿದ್ದೀನಿ. ಬೇಕಾದ್ರೆ ಕಟ್ ಮಾಡಿ ಸಹಿತ ಕೂಡ ಇಟ್ಕೊಬೋದು. ನಾವು ತೆಂಗಿನಕಾಯಿ 1 ಬಟ್ಲು ತೊಗೊಂಡಿದ್ರೆ ಅದು ಅರ್ಧ ಬಟ್ಲಷ್ಟು ಬೆಲ್ಲ ತೊಗೊಬೇಕು. 6 ಸ್ಪೂನ್ ಗಸಗಸೆ ತೊಗೊಂಡಿದ್ದೀನಿ. 5 ಏಲಕ್ಕಿನ ಬಿಡಿಸಿ ಹಾಗೆ ಇಟ್ಕೊಂಡಿದ್ದೀನಿ. 1 ಲೋಟದಷ್ಟು ನೀರು, ಒಂದು 100 ml ಆಗುತ್ತೆ. ಒಂದು ಪಾತ್ರೆ ಇಟ್ಟು ಅದಕ್ಕೆ ನೀರು ಹಾಕ್ಕೊತಾ ಇದ್ದೀನಿ. ನಾವಿಲ್ಲಿ ಬೆಲ್ಲನ ಕರಗಿಸ್ಕೊಬೇಕು, ಅದಕ್ಕೋಸ್ಕರ. ಈಗ ನಾನಿಲ್ಲಿಗೆ ಬೆಲ್ಲ ಸೇರಿಸ್ಕೊತಾ ಇದ್ದೀನಿ. ಬೆಲ್ಲ ಕರಗಬೇಕು, ಅಲ್ಲಿ ತನಕ ನಾವು ಬೇರೆ ಸ್ಟೆಪ್ಸ್ ಮಾಡ್ಕೊಳ್ಳೋಣ. ಬೆಲ್ಲ ಕರಗೋದಕ್ಕೆ ಬಿಡಬೇಕು, ಒಂದು 10 ನಿಮಿಷ ತಗೊಳುತ್ತೆ. ಇನ್ನೊಂದು ಚಿಕ್ಕ ಪಾತ್ರೆ ಇಟ್ಕೊಂಡು ಅದಕ್ಕೆ ನಾವೇನು ಗಸಗಸೆ ತೊಗೊಂಡಿದ್ದೀವೋ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಬೇಕು. ಗಸಗಸೆನ ಚಿಟಪಟ ಅನ್ನೋವರೆಗೂ ಹುರ್ಕೊಬೇಕು. ಈ ಹಂತ ತುಂಬ ಇಂಪಾರ್ಟೆಂಟ್. ಯಾಕೆ ಅಂದರೆ ಇದೇನಾದರೂ ಸ್ವಲ್ಪ ಕೂಡ ಬ್ಲ್ಯಾಕ್ ಆಗೋದ್ರೆ ಪಾಯಸ ಕಹಿ ಕಹಿ ಬಂದ್ಬಿಡತ್ತೆ. ಅದಕ್ಕೋಸ್ಕರ ಚಿಟಪಟ ಅನ್ನಬೇಕು, ಬ್ರೌನ್ ಕಲರ್ ಆಗೋ ತನಕ ಚೆನ್ನಾಗಿ ಹುರ್ಕೊಬೇಕು. ನೋಡಿ, ಈ ರೀತಿ ಇಷ್ಟ ಆದರೆ ಸಾಕು. ಕಲರು ಬ್ರೌನಿಷ್ ಆಗಿದೆಯಲ್ವ, ಆ ಥರ. ಮಿಕ್ಸಿಗೆ ನಾವು ತುರಿದಿಟ್ಟಿರೋ ತೆಂಗಿನಕಾಯಿ ತುರಿ, ನೀವು ಪೀಸಸ್ ಆಗಾದರೂ ಹಾಕೊಬೋದು, ಮಿಕ್ಸಿ ಹೆಂಗೂ ಗ್ರೈಂಡ್ ಮಾಡ್ತೀವಲ್ಲ. ಏಲಕ್ಕಿ, ನಾವು ಹುರಿದಿಟ್ಕೊಂಡಿರುವಂಥ ಗಸಗಸೆ, ನೀರು ಸ್ವಲ್ಪ, ಒಂದು 1/4 ಲೋಟ ಅಷ್ಟು ನೀರು ಸೇರಿಸ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಬೇಕು. ತರ್ತರಿ ಇರಬಾರ್ದು, ಆ ರೀತಿ ಈ ಥರ ನುಣ್ಣಗೆ ರುಬ್ಕೊಬೇಕು. ಇದೀಗ ಕರೆಕ್ಟ್ ಕನ್ಸಿಸ್ಟೆನ್ಸಿ ಇದೆ. ಈಗ ಬೆಲ್ಲ ನಾವು ಏನು ಕರಗಕ್ಕಿಟ್ಟಿದ್ವೋ ಅದು ಕಂಪ್ಲೀಟ್ ಕರಗಿದೆ ಬೆಲ್ಲ. ಈಗ ನಾವು ಇದನ್ನು ಶೋಧಿಸ್ಕೊಬೇಕು. ಏಕೆಂದರೆ ಅದ್ರಲ್ಲಿ ಚಿಕ್ಕ ಚಿಕ್ಕ ಕಲ್ಲುಗಳು ಅಕಸ್ಮಾತ್ ಇದ್ದರೆ ಅದೆಲ್ಲ ಸೈಡಿಗೆ ಹೋಗಲಿ ಅಂತ ನಾವು ಸೋಸ್ಕೊತಾ ಇದ್ದೀವಿ. ಈ ರೀತಿ ಸೋಸ್ಕೊಂಡಾದಮೇಲೆ ಅದೇ ಪಾತ್ರೆಗೆ ನಾವೇನು ಬೆಲ್ಲ ಕರಗಿಸಿರ್ತೀವಲ್ವ, ಅದೇ ಪಾತ್ರೆಗೆ ನಾವು ಬೆಲ್ಲದ ನೀರು ಹಾಕ್ಕೊಂಡು ನಾವು ಮಿಕ್ಸಿಲಿ ಏನು ಮಿಶ್ರಣ ಮಾಡ್ಕೊಂಡಿರ್ತೀವಿ, ಗ್ರೈಂಡ್ ಮಾಡ್ಕೊಂಡಿರ್ತೀವಿ ಪೇಸ್ಟನ್ನು, ಇದಕ್ಕೆ ಸೇರಿಸ್ಕೊಬೇಕು. ಸೇರಿಸ್ಕೊಂಡು ಒಂದು ಮಿಕ್ಸ್ ಮಾಡಿ ಅದು ಚೆನ್ನಾಗಿ ಕುದಿಬೇಕು. ಒಂದು 10ರಿಂದ 15 ನಿಮಿಷ ಚೆನ್ನಾಗಿ ಅದು ಬೇಯಬೇಕು. ಗಸಗಸೆ ಹಾಗೆ ಹುರಿದಿರೋದ್ರಿಂದ ಅದು ಬೇಗ ಬೇಯುತ್ತೆ. ನಾವು ಕಾಯಿನ ಹಸಿ ತೊಗೊಂಡಿರೋದ್ರಿಂದ ಅದು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಕುದಿಬೇಕು. ಮಿಕ್ಸಿಲಿ ಏನಿರುತ್ತೋ ಅದನ್ನು ನಾವು ಸ್ವಲ್ಪ ನೀರು ಹಾಕ್ಕೊಂಡು ಕಲಗಿಸ್ಕೊಂಡು ಪಾಯಸಕ್ಕೆ ಸೇರಿಸ್ಕೊತಾ ಇದ್ದೀವಿ. ನಿಮ್ಮ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಎಷ್ಟು ಬೇಕು ಅಂತ. ಈ ರೀತಿ ಇದ್ದರೆ ಸಾಕು. ಈಗೇನು ಕನ್ಸಿಸ್ಟೆನ್ಸಿ ತೋರಿಸ್ತಾ ಇದ್ದೀವೋ ಅಷ್ಟಿದ್ರೆ ಸಾಕು. ಇದು ಚೆನ್ನಾಗಿ ಕುದಿಬೇಕು. ಕೇವಲ 5 ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ಈ ಪಾಯಸ ಮಾಡ್ಬೋದು. ನಾವು ತುಪ್ಪದ ಒಗ್ಗರಣೆ ಏನೂ ಕೊಡಲ್ಲ. ಗಸಗಸೆ ಪಾಯಸ ಯೂಶಲಿ ಹೀಗೆ ಮಾಡೋದು. ನೀವೇನಾದರೂ ಬೆಲ್ಲದ ಬದಲು ಸಕ್ಕರೆ ಹಾಕ್ಕೊಂಡ್ರೆ ನಿಮಗೆ ವೈಟ್ ಕಲರ್ ಬರುತ್ತೆ ಪಾಯಸ. ನಾನಿಲ್ಲಿ ಬೆಲ್ಲ ಯೂಸ್ ಮಾಡಿರೋದ್ರಿಂದ ಈ ಕಲರ್ ಬಂದಿದೆ. ತುಂಬ ಸಿಂಪಲ್ ಅನಿಸುತ್ತೆ ಈ ರೆಸಿಪಿ. ಬಟ್ ನೀವು ಟೇಸ್ಟ್ ಮಾಡಿದ್ಮೇಲೆ ಬರೀ ಇಷ್ಟೇ ಯೂಸ್ ಮಾಡಿ ಇಷ್ಟೊಂದು ರುಚಿಯಾಗಿ ಆಗಿದೆಯಾ ಅಂತ ಅನಿಸುತ್ತೆ. ಅಷ್ಟು ತುಂಬ ಚೆನ್ನಾಗಿ ಬಂದಿರತ್ತೆ. ಟ್ರೈ ಮಾಡಿ ನೋಡಿ. ಸೊ ಚೆನ್ನಾಗಿ ಒಂದು 15 ನಿಮಿಷ ಕುದ್ಮೇಲೆ ಈ ಥರ ಗುಳ್ಳೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇವಾಗ ಆಲ್ಮೋಸ್ಟ್ ಎಲ್ಲ ಫುಲ್ ಚೆನ್ನಾಗಿ ಬೆಂದಿದೆ ಅಂತ ನಾನು ಸಪ್ರೇಟ್ ಒಂದು ಬೌಲ್ಗೆ ಹಾಕ್ಕೊತಾ ಇದ್ದೀನಿ. ಈಗ ರೆಡಿ ಟು ಸರ್ವ್ ಆ್ಯಂಡ್ ರೆಡಿ ಟು ಈಟ್. ನಿಮಗೆ ಇಷ್ಟವಾದಲ್ಲಿ ಲೈಕ್, ಶೇರ್, ಕಮೆಂಟ್ ಮುಖಾಂತರ ತಿಳಿಸಿ. ಹೀಗೆ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.